ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದ್ರೂ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಇನ್ನ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರೂ ಡಿಸ್ಕಷನ್ ಮಾಡ್ತಾ ಇದ್ರೆ, ಯಾವ್ದಾದ್ರು ಟಾಪಿಕ್ ಬಗ್ಗೆ ನಿಮ್ಗೆ ಕೇಳ್ಬೇಕಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸೊ ಇವತ್ತು ನಾವು ಒಂದು ಇಂಟ್ರಾಡೇ ಸ್ಟ್ರಾಟಜಿನ ನಾವು ಡಿಸ್ಕಸ್ ಮಾಡೋಣ. ಸೊ ಇಂಟ್ರಾಡೇ ಸ್ಟ್ರಾಟಜಿ ತುಂಬಾ ಪವರ್ಫುಲ್ ಸ್ಟ್ರಾಟಜಿ. ಸೊ ನಿಮ್ಗೆ ದಿಸ್ ಇಸ್ ನಾಟ್ ಎ ಪ್ಯೂರ್ಲಿ ಎಜುಕೇಶನ್ ಪರ್ಪಸ್, ಯಾವ್ದು ರೆಕಮೆಂಡೇಶನ್ಸ್ ಅಲ್ಲ. ನಾನು ಈ ತರ ಕಾನ್ಸೆಪ್ಟ್ ಇದೆ, ಅನಾಲಿಸಿಸ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ. ಬೇಸ್ಡ್ ಆನ್ ನಿಮ್ ಬ್ಯಾಕ್ ಟೆಸ್ಟಿಂಗ್ ಮಾಡ್ಕೊಳ್ಳಿ. ಸೊ ಈ ಸ್ಟ್ರಾಟಜಿ ವರ್ಕ್ ಆಗ್ತಿದೆ ಅಂತ ನೀವು ಚೆಕ್ ಮಾಡ್ಕೊಂಡು ಆಮೇಲೆ ನೀವು ರಿಯಲ್ ಟ್ರೇಡ್ ನ ಸ್ಟಾರ್ಟ್ ಮಾಡಿ. ಸೊ ಅಲ್ಲಿ ತನಕ ನೀವು ಪೇಪರ್ ಟ್ರೇಡ್ ಮಾಡ್ತಾ ಇರಿ. ಸೊ ಇನ್ಸೈಡ್ ಕ್ಯಾಂಡಲ್ ಸ್ಟ್ರಾಟಜಿ ಏನಿದು? ಇನ್ಸೈಡ್ ಕ್ಯಾಂಡಲ್ ಸ್ಟ್ರಾಟಜಿ, ಸೊ ನಾವು ಒಂದು ಕ್ಯಾಂಡಲ್ ಇದೆ ಅಂಡ್ ಆಲ್ಸೋ ಇನ್ನೊಂದು ಕ್ಯಾಂಡಲ್ ಅದ್ರ ಒಳಗಡೆ ಬಂದಿರುತ್ತೆ. ಅಂಡ್ ಆಲ್ಸೋ ದಿಸ್ ಈಸ್ ಕಾಲ್ಡ್ ಹರಾಮಿ ಕ್ಯಾಂಡಲ್ ಕೂಡ ಅಂತೀವಿ. ಸೊ ನಾವು ಮೇನ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ನಾವು ಮಾಡ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಏನಿದು ಇನ್ಸೈಡ್ ಕ್ಯಾಂಡಲ್ ಅಂತಂದ್ರೆ, ಫಸ್ಟ್ ನಿಮ್ಗೆ ಇಟ್ ಈಸ್ ಮದರ್ ಕ್ಯಾಂಡಲ್. ಫಸ್ಟ್ ದೊಡ್ಡದಾಗಿ ಬಂದಿರೋದು ನಮ್ಗೆ ಮದರ್ ಕ್ಯಾಂಡಲ್ ಕಾಣ್ತಾ ಇದೆ. ಅದ್ರ ಕೆಳಗಡೆ ನಮ್ಗೆ ಒಂದು ಚೈಲ್ಡ್ ಕ್ಯಾಂಡಲ್ ಇರುತ್ತೆ. ಅಂದ್ರೆ ಮದರ್ ಕ್ಯಾಂಡಲ್ ಒಳಗಡೆ ನಮ್ಗೆ ಒಂದು ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ. ಯಾವಾಗ ಫಾರ್ಮೇಶನ್ ಆಗ್ಬೇಕು ಇದು ಅಂತಂದ್ರೆ, ಯಾವಾಗ ಮಾರ್ಕೆಟ್ ನಮಗೆ ಸಡನ್ ಆಗಿ ಫಾಲ್ ಆಗುತ್ತೆ. ಸಡನ್ ಆಗಿ ಫಾಲ್ ಆದಾಗ ಏನಾಗುತ್ತೆ, ನಮ್ಗೆ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ. ಸೊ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆದ್ಮೇಲೆ ಒಂದು ಪ್ರೈಸ್ ಇನ್ನು ಕೆಳಗಡೆ ಹೋಗೋದು ಚಾನ್ಸಸ್ ಕಡಿಮೆ ಇರುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಸಪೋರ್ಟ್ ತಗೋಣಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ನಮ್ಗೆ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಅಂದ್ರೆ ಪ್ರೈಸ್ ನಮ್ಗೆ ಏನಾಗುತ್ತೆ, ಹಾಲ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಹಾಲ್ಟ್ ಆಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ನ ಇಲ್ಲಿ ನಾವು ನೋಡ್ಬೋದು. ಅಂದ್ರೆ ಸಡನ್ ಆಗಿ ಫಾಲ್ ಆಗೋದ್ಮೇಲೆ ನಾವು ಒಂದು ಪ್ರಾಫಿಟ್ ಬುಕ್ಕಿಂಗ್ ನ ನೋಡಿದ್ಮೇಲೆ ಒಂದು ಹಾಲ್ಟ್ ಕ್ಯಾಂಡಲ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಇನ್ಸೈಡ್ ಕ್ಯಾಂಡಲ್. ಸೊ ಹೆಂಗೆ ಟ್ರೇಡ್ ಮಾಡೋದು, ಯಾವ ರೀತಿ ಟ್ರೇಡ್ ಮಾಡೋದು ಅಂತಂದ್ರೆ, ನೀವು ಇನ್ಸೈಡ್ ಕ್ಯಾಂಡಲ್ ನ ಒಂದು ರೆಸಿಸ್ಟೆನ್ಸ್ ನ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ಸಪೋರ್ಟ್ ನ ಮಾರ್ಕ್ ಮಾಡ್ಕೊಳ್ಳಿ. ಸಡನ್ ಆಗಿ ಮಾರ್ಕೆಟ್ ಫಾಲ್ ಆಗಿದೆ ಅಂತಂದ್ರೆ ದೇರ್ ಇಸ್ ಎ ಬೇರಿಶ್ ಟ್ರೆಂಡ್ ಅಂತ. ಅಂದ್ರೆ ಯು ಶುಡ್ ಲುಕ್ ಫಾರ್ ಎ ಬೇರಿಶ್ ಟ್ರೆಂಡ್. ಯಾವ್ದಾದ್ರು ಸ್ಟಾಕ್ಸ್ ಅಲ್ಲಿ, ಇಂಡೆಕ್ಸ್ ಅಲ್ಲಿ ನಿಮಗೆ ಬೇರಿಶ್ ಟ್ರೇಡ್ ಮಾಡ್ಬೇಕಿರುತ್ತೆ. ಸಡನ್ ಆಗಿ ಬೇರಿಶ್ ಟ್ರೆಂಡ್ ಆಗ್ತಾ ಇದ್ರೆ ನೀವು ಟ್ರೆಂಡ್ ನ ಫಾಲೋ ಮಾಡ್ಬೇಕಂದ್ರೆ, ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಅಂತೀವಿ. ಸೊ ಟ್ರೆಂಡ್ ಹೆಂಗ್ ಹೋಗ್ತಾ ಇದೆ ಆ ರೀತಿ ಫಾಲೋ ಮಾಡ್ಬೇಕು. ಸಡನ್ ಆಗಿ ಫಾಲ್ ಆಗಿದೆ ಅಂತಂದ್ರೆ ಇಲ್ಲಿಂದ ನಮ್ಗೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿ ಮತ್ತೆ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಂಡ್ ಆಲ್ಸೋ ಇಲ್ಲೇ ನಿಮ್ಗೆ ಹಾಲ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವಾಗ ಏನ್ ಮಾಡ್ಬೋದು ಅಂತಂದ್ರೆ, ನೀವು ಈ ಸಪೋರ್ಟ್ ನ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ಒಂದು ರೆಸಿಸ್ಟೆನ್ಸ್ ನ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಿ, ಸಪೋರ್ಟ್ ನ ಮಾರ್ಕ್ ಮಾಡ್ತಿದ್ದೀನಿ ಅಂಡ್ ಆಲ್ಸೋ ಒಂದು ರೆಸಿಸ್ಟೆನ್ಸ್ ನ ಮಾಡ್ತಿದ್ದೀನಿ. ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಆದ್ಮೇಲೆ ಏನಾಗುತ್ತೆ, ಒಂದು ಇನ್ಸೈಡ್ ಕ್ಯಾಂಡಲ್ ನಮ್ಗೆ ಈ ತರ ಬರುತ್ತೆ. ಎಲ್ಲಿ ಪ್ರೈಸ್ ಮೇಲೇನೂ ಹೋಗಿರಲ್ಲ, ಕೆಳಗಡೆನೂ ಇದ್ರ ಕೆಳಗಡೆನೂ ಹೋಗಿರಲ್ಲ. ಸೊ ಇನ್ಸೈಡ್ ಕ್ಯಾಂಡಲ್ ಬಂದಾದ್ಮೇಲೆ ಈ ಕ್ಯಾಂಡಲ್ ಆದ ತಕ್ಷಣನೇ ಯಾವಾಗ ನಮ್ಗೆ ಈ ಮಾರ್ಕೆಟ್ ಕೆಳಗಡೆ ಸೈಡ್ ಡೌನ್ ಸೈಡ್ ಬ್ರೇಕ್ ಆಗುತ್ತೆ, ದೆನ್ ಇಯರ್ ಈಸ್ ಯುವರ್ ಎಂಟ್ರಿ ಅಂಡ್ ಸ್ಟಾಪ್ ಲಾಸ್ ನಿಮ್ದು ಈ ಚೈಲ್ಡ್ ಕ್ಯಾಂಡಲ್ ಮೇಲೆ ನಿಮ್ನ ಸ್ಟಾಪ್ ಲಾಸ್ ಇಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ನಿಮ್ಮ ಎಸ್ ಎಲ್ ಇಡಬೇಕು. ಸೊ ಇಲ್ಲಿ ನಿಮ್ಮ ಎಂಟ್ರಿ ಟಾರ್ಗೆಟ್ ಏನು ಅಂತಂದ್ರೆ, ಈ ಎಷ್ಟು ಡಿಸ್ಟೆನ್ಸ್ ಇದೆಯಲ್ಲ, ಸೊ ಇದ್ರದ್ದು ಎಷ್ಟು ಡಿಸ್ಟೆನ್ಸ್ ಇದೆಯಲ್ಲ, ಈ ಕಂಪ್ಲೀಟ್ ಡಿಸ್ಟೆನ್ಸ್ ಅಷ್ಟೇ ಟಾರ್ಗೆಟ್ ನೀವು ಕೆಳಗಡೆ ಇಟ್ಕೋಬೇಕು. ಅಂದ್ರೆ ದಿಸ್ ಈಸ್ ಯುವರ್ ಟಾರ್ಗೆಟ್. ಒನ್ಸ್ ಟಾರ್ಗೆಟ್ ಅಚೀವ್ ಆಯ್ತಂದ್ರೆ ಯು ಶುಡ್ ಎಕ್ಸಿಟ್, ನಾಟ್ ಮೋರ್ ದನ್ ದಟ್. ಅಂದ್ರೆ ಇನ್ನೊಂದ್ಸತ ಹೇಳ್ತೀನಿ ಕೇಳಿ. ದಿಸ್ ಈಸ್ ಅ ಮದರ್ ಕ್ಯಾಂಡಲ್, ದಿಸ್ ಈಸ್ ಅ ಚೈಲ್ಡ್ ಕ್ಯಾಂಡಲ್, ವಿಚ್ ಈಸ್ ವಿ ಆರ್ ಲುಕಿಂಗ್ ಫಾರ್ ಎ ಅರಾಮಿ ಕ್ಯಾಂಡಲ್. ಅಂಡ್ ಆಲ್ಸೋ ವಿ ಆರ್ ಲುಕಿಂಗ್ ಇನ್ ಟು ಸಡನ್ ಆಗಿ ಮಾರ್ಕೆಟ್ ಬಿತ್ತು, ಹಾಲ್ಟ್ ಆಗುತ್ತೆ, ಅದಾದ್ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ, ಒಂದು ಹಾಲ್ಟ್ ಕ್ಯಾಂಡಲ್ ಬರುತ್ತೆ. ಹಾಲ್ಟ್ ಕ್ಯಾಂಡಲ್ ಬಂದಾದ್ಮೇಲೆ ನಮ್ಗೆ ಬೇರಿಶ್ ಟ್ರೆಂಡ್ ಇದೆ ಅಂತ ಗೊತ್ತಾಗುತ್ತೆ. ಆ ಬೇರಿಶ್ ಟ್ರೆಂಡ್ ನಮ್ಗೆ ಒಂದು ಸಪೋರ್ಟ್ ಆಗಿ ನಾವು ಹಾಕೋಬಹುದು 15 ಮಿನಿಟ್ಸ್ ಕ್ಯಾಂಡಲ್. ಅದಾದ್ಮೇಲೆ ನಮ್ಗೆ ಮಾರ್ಕೆಟ್ ಇನ್ನೂ ಫಾಲ್ ಆಗ್ತಿದೆ ಅಂತಂದ್ರೆ ದೆನ್ ಇಯರ್ ಈಸ್ ಯುವರ್ ಎಂಟ್ರಿ. ನಿಮ್ಮ ಸ್ಟಾಪ್ ಲಾಸ್ ನ ಇದ್ರ ಮೇಲೆ ಇಟ್ಕೋಬಹುದು. ಅಂಡ್ ಇನ್ನೂ ಕೆಳಗಡೆ ಹೋಗ್ತಾ ಇದೆ ಅಂದ್ರೆ ಲಾಸ್ಟ್ ಟಾರ್ಗೆಟ್ ಇದ್ರದ್ದು ಏನ್ ಡಿಸ್ಟೆನ್ಸ್ ಇದೆಯಲ್ಲ, ಈ ಟಾರ್ಗೆಟ್ ನ ನೀವು ಇಲ್ಲಿ ಅಚೀವ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಯು ಕ್ಯಾನ್ ಯೂಸ್ ಸ್ಟಾಪ್ ಲಾಸ್ ಆರ್ ಯು ಕ್ಯಾನ್ ಯೂಸ್ ಎಡ್ಜಿಂಗ್. ನನ್ಗೆ ಮೆಕಾನಿಸಮ್ ಗೊತ್ತಿರೋದ್ರಿಂದ ನಾನು ಎಡ್ಜಿಂಗ್ ನ ಯೂಸ್ ಮಾಡ್ತೀನಿ. ಸೊ ಈ ಎಡ್ಜಿಂಗ್ ಯಾರ್ಯಾರಿಗೆ ಗೊತ್ತಿಲ್ಲ ಅಂತಂದ್ರೆ ಪ್ಲೀಸ್ ನಾ ಗಿವನ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಎಡ್ಜಿಂಗ್ ನ ನೀವು ಕಲಿಬಹುದು. ಅಂಡ್ ಆಲ್ಸೋ ಸ್ಟಾಪ್ ಲಾಸ್ ಇಡೋದ್ರಿಂದ ಏನ್ ಡಿಸ್ಅಡ್ವಾಂಟೇಜ್ ಅಂತಂದ್ರೆ, ಒನ್ಸ್ ನಿಮ್ಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಸಪೋಸ್ ಇವಾಗ ನೀವು ಇಲ್ಲಿ ಎಂಟ್ರಿ ತಗೊಂಡಿದೀವಿ ಅನ್ಕೊಳ್ಳಿ, ಮಾರ್ಕೆಟ್ ಮತ್ತೆ ರಿವರ್ಸ್ ಆಗಿ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸ್ಟಾಪ್ ಲಾಸ್ ಹಿಟ್ ಆದ್ಮೇಲೆ ಅಲ್ಲಿ ಏನಾಗುತ್ತೆ, ಲಾಸ್ ಆಗುತ್ತೆ. ಅಂಡ್ ಅಗೇನ್ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದ್ರೆ ಯು ಕ್ಯಾನ್ ರೀ ಎಂಟರ್ ಇಯರ್. ಮತ್ತೆ ರೀ ಎಂಟರ್ ಮಾಡಿ ಮತ್ತೆ ಇಲ್ಲಿಗೆ
ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಸಪೋಸ್ ನಿಮ್ಗೆ ಇಲ್ಲಿ ನಾವು ಏನಾದ್ರು ಎಡ್ಜಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಎಡ್ಜಿಂಗ್ ಏನಾದ್ರು ಮಾಡಿದ್ರೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇದ್ದಿಲ್ಲ. ಸೊ ಯೂಸಿಂಗ್ ಎಡ್ಜಿಂಗ್ ಟೆಕ್ನಿಕ್ಸ್ ಸ್ಟಾಪ್ ಲಾಸ್ ಹಿಟ್ ಆಗ್ತಿದ್ದಿಲ್ಲ, ಹಂಗೆ ಮಾರ್ಕೆಟ್ ಮತ್ತೆ ರಿವರ್ಸ್ ಬಂದ್ರು ಕೂಡ ವಿ ಆರ್ ಇನ್ ಟು ಎ ಪ್ರಾಫಿಟ್. ಸೊ ದಟ್ ಈಸ್ ವೈ ಯು ಶುಡ್ ಲರ್ನ್ ಎಡ್ಜಿಂಗ್. ಅಂದ್ರೆ ನೀವು ಎಡ್ಜಿಂಗ್ ಕಲಿಲೇಬೇಕು. ಸೊ ಕಲ್ತ್ರೆ ನಿಮ್ಗೆ ಏನಾಗುತ್ತೆ, ಸ್ಟಾಪ್ ಲಾಸ್ ಇಡೋ ಅವಶ್ಯಕತೆ ಬರಲ್ಲ. ಸ್ಟಾಪ್ ಲಾಸ್ ಹಿಟ್ ಆದ್ರೂ ಕೂಡ ನಿಮ್ಗೆ ಲಾಸ್ ಆಗುತ್ತೆ. ಬಟ್ ಎಡ್ಜಿಂಗ್ ಅಲ್ಲಿ ಟೆಕ್ನಿಕಲ್ ಮಾರ್ಕೆಟ್ ಮೇಲೆ ಬಂದ್ರು ಕೂಡ ಟ್ರಾನ್ಸಾಕ್ಷನ್ ಕಟ್ ಆಗಲ್ಲ. ಸೊ ಇದಾಗಿತ್ತು ನಿಮ್ಗೆ ಇನ್ಸೈಡ್ ಕ್ಯಾಂಡಲ್ ಸ್ಟ್ರಾಟಜಿ. ಇದನ್ನ ನಾವು ರಿಯಲ್ ಮಾರ್ಕೆಟ್ ಅಲ್ಲಿ ಯಾವೆಲ್ಲ ರೀತಿ ಅಪ್ಲೈ ಆಗುತ್ತೆ, ಸೊ ಎಲ್ಲಿ ಎಂಟ್ರಿ ಸಿಗುತ್ತೆ ಅಂತ ನೋಡೋಣ. ಸೊ ನೀವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಎಕ್ಸಾಂಪಲ್ ನಾನು ನಿಫ್ಟಿ 50 ಅಲ್ಲಿ ತೋರಿಸ್ತೀನಿ. ಸೊ ನಿಫ್ಟಿ 50 ರೀಸೆಂಟ್ ಆಗಿ ನಮ್ಗೆ ಏನಾಯ್ತು, ಸಡನ್ ಆಗಿ ಫಾಲ್ ಆಯ್ತು. ಸೊ ಸಡನ್ ಆಗಿ ಫಾಲ್ ಆದ್ಮೇಲೆ ನಮ್ಗೆ ಏನಾಯ್ತು, ಕ್ಯಾಂಡಲ್ಸ್ ನಮ್ಗೆ ರಿಜೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ರಿಜೆಕ್ಷನ್ ಆದ್ಮೇಲೆ ನಮ್ಗೆ ನೋಡೋದಕ್ಕೆ ನಮ್ಗೆ ಒಂದು ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ನಿಮ್ಗೆ ಕಾಣ್ತಾ ಇದೆ, ಕರೆಕ್ಟಾ? ಸೊ ಇದು ಹೈ ಅಂಡ್ ಇದು ಲೋ. ಸೊ ಯಾವಾಗ ಈ ತರ ಹಾಲ್ಟ್ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ, ಹಾಲ್ಟ್ ಆಗುತ್ತೆ, ದೆನ್ ಯು ಶುಡ್ ಗೋ ಎಂಟ್ರಿ ಫಾರ್ ಯಾವ ಸೈಡ್ ಹೋಗುತ್ತೆ ಮಾರ್ಕೆಟ್, ಆ ಸೈಡ್. ಬಿಕಾಸ್ ಇವಾಗ ಬೇರಿಶ್ ಇರೋದ್ರಿಂದ ನಿಮ್ಮ ಬೇರಿಶ್ ಎಂಟ್ರಿ. ಸೊ ಬೇರಿಶ್ ಎಂಟ್ರಿ ನೀವು ಇಲ್ಲಿ ತಗೋಬಹುದು ಅಂಡ್ ನೀವು ಸ್ಟಾಪ್ ಲಾಸ್ ನ ಇದ್ರ ಮೇಲೆ ಈ ಕ್ಯಾಂಡಲ್ ಮೇಲೆ ಇಟ್ಕೋಬಹುದು. ಅಂಡ್ ಟಾರ್ಗೆಟ್ ನಿಮ್ಗೆ ಇದು ಎಷ್ಟು ಟಾರ್ಗೆಟ್ ಬಂದಿದೆಲ್ಲ, ಸೊ ಸೇಮ್ ಟಾರ್ಗೆಟ್. ಸೊ ಸಪೋಸ್ ನೀವು ಇಲ್ಲಿಂದ ಇದು ಈ ಕ್ಯಾಂಡಲ್ ಇದೆ ಅಂತಂದ್ರೆ ಇದನ್ನ ಸೇಮ್ ಕ್ಯಾಂಡಲ್ ನ ಕೆಳಗಡೆ ಟಾರ್ಗೆಟ್ ನ ನೀವು ಫಿಕ್ಸ್ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಟಾರ್ಗೆಟ್ ಅಪ್ ಟು ದಿಸ್ ಒನ್. ಸೊ ನಿಮ್ಗೆ ಆಲ್ಮೋಸ್ಟ್ ಈ ತರ ನೀವು ಕ್ಯಾಪ್ಚರ್ ಮಾಡ್ಕೋಬಹುದು ಈ ಟಾರ್ಗೆಟ್ ನ. ಅಂಡ್ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಒನ್ಸ್ ಇದಾದ್ಮೇಲೆ ನಿಮ್ಗೆ ಇಲ್ಲಿನೂ ಕೂಡ ನಮ್ಗೆ ಒಂದು ಇನ್ಸೈಡ್ ಕ್ಯಾಂಡಲ್ ರೀತಿ ಬಂದಿದೆ. ಅಂದ್ರೆ ನಮ್ಗೆ ಇಲ್ಲಿ ನೋಡಿ ಆಲ್ಮೋಸ್ಟ್ ನಿಮ್ಗೆ ಇದೆಲ್ಲ ಆಲ್ಮೋಸ್ಟ್ ಇನ್ಸೈಡ್ ಕ್ಯಾಂಡಲ್ಸ್ ತರನೇ ಬಂದಿದೆ. ಸೊ ಇನ್ಸೈಡ್ ಕ್ಯಾಂಡಲ್ಸ್ ಅಂತಂದ್ರೆ ಇದ್ರ ಒಳಗಡೆನೆ ಸ್ವಲ್ಪ ವಿಕ್ ಆ ಕಡೆ ಈ ಕಡೆ ಟಚ್ ಆಗಿರ್ಬೋದು. ಸೊ ಇದು ನಿಮ್ಗೆ ಇಲ್ಲಿ ಒಂದು ಕ್ಯಾಂಡಲ್, ನೆಕ್ಸ್ಟ್ ಈ ಕ್ಯಾಂಡಲ್ ಕೆಳಗಡೆ ಲೋ. ಸೊ ಆಲ್ಮೋಸ್ಟ್ ಇನ್ಸೈಡ್ ಕ್ಯಾಂಡಲ್ ಅಂಡ್ ಆಲ್ಸೋ ಇದು ನೆಕ್ಸ್ಟ್ ನಮ್ಗೆ ಇದು ಬ್ರೇಕ್ ಆಗಿದೆ. ಸೊ ಇಲ್ಲಿ ನಿಮ್ಮ ಎಂಟ್ರಿ ಇರುತ್ತೆ, ಇದ್ರ ಮೇಲೆ ನಿಮ್ಮ ಟಾಪ್ ಲಾಸ್ ಅಂಡ್ ನಿಮ್ದ ಟಾರ್ಗೆಟ್ ಎಷ್ಟಿರುತ್ತೆ ಅಂದ್ರೆ ಈ ಕ್ಯಾಂಡಲ್ ಎಷ್ಟಿರುತ್ತೆ ದಟ್ ಈಸ್ ಯುವರ್ ಟಾರ್ಗೆಟ್. ಸೊ ಇಲ್ಲಿಂದ ನಾವು ಇಲ್ಲಿಗೆ ಮಾಡಿದ್ರೆ ಸೊ ನಿಮ್ಮ ಟಾರ್ಗೆಟ್ ಎಷ್ಟಿದೆ, ಸೊ ಇಲ್ಲಿಗೆ ನಿಮ್ಮ ಟಾರ್ಗೆಟ್. ಸೊ ಆಲ್ಮೋಸ್ಟ್ ನಿಮ್ಗೆ ಎವ್ರಿ ಟೈಮು ಎವ್ರಿ ಮಾರ್ಕೆಟ್ ಫಾಲ್ ಆದಾಗ ರೇಸ್ ಆದಾಗ ನಿಮ್ಗೆ ಈ ತರ ಕ್ಯಾಂಡಲ್ಸ್ ಸಿಗ್ತಾನೆ ಇರುತ್ತೆ ಇನ್ಸೈಡ್ ಕ್ಯಾಂಡಲ್ ಸ್ಟ್ರಾಟಜಿಯಲ್ಲಿ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬ್ಯಾಕ್ ಟೆಸ್ಟ್ ಮಾಡಿ. ಬಿಫೋರ್ ದಟ್ ನೀವೇನಾದ್ರೂ ರಿಯಲ್ ಟ್ರೇಡ್ ಮಾಡಕ್ ಹೋಗ್ಬಿಡಿ, ಫಸ್ಟ್ ಪೇಪರ್ ಟ್ರೇಡ್ ಮಾಡಿ. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.